ಕೋಳಿಹಳ್ಳಿ ಎಂಬ ಗ್ರಾಮದಲ್ಲಿ ಕುರಿಯಪ್ಪ ಎಂಬ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಯ ಮನೆಯಲ್ಲಿ ಮದುವೆಯ ಸಮಾರಂಭ ನಡೆಯುತ್ತಿತ್ತು. ಕುರಿಯಪ್ಪ ಮದುವೆಗೆ ಕರಿಬೇಕೆ ಎಂದು ಊರಿನ ಗ್ರಾಮಸ್ಥರನ್ನೆಲ್ಲ ಮನೆ ಹತ್ರ ಕರೆದು ಹೇಳುತ್ತಾನೆ. ಪ್ರೀತಿಯ ಸ್ನೇಹಿತರೆ, ನೀವೆಲ್ಲ ನನ್ನ ಮಗಳ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮರಿಯಪ್ಪ, ನಿಮ್ಮ ಮಗಳ ಮದುವೆಗೆ ನಾವೆಲ್ಲ ಖಂಡಿತ ಬರುತ್ತೇವೆ ಮರಿಯಪ್ಪ. ಊರಿನ ಜನರೆಲ್ಲರೂ ಮದುವೆಗೆ ರೆಡಿಯಾಗಿ ಬಸ್ ಹತ್ತಿರ ಬಂದರು. ಮತ್ತೊಂದು ಕಡೆ ಪುರೋಹಿತರು ಬಸ್ ಹತ್ತಿರ ಬಂದು ಹಲವು ರೀತಿಯ ಪೂಜೆಗಳನ್ನು ಮಾಡಿ ಪುರೋಹಿತರು ಹೀಗೆ ಹೇಳುತ್ತಾರೆ. ನಮ್ಮ ಪ್ರಯಾಣ ಸುಖಕರವಾಗಿರಲಿ, ನೀವೆಲ್ಲ ಬಲಗಾಲಿಟ್ಟು ಬಸ್ಸನ್ನು ಹತ್ತಿ. ಊರಿನ ಜನರೆಲ್ಲರೂ ಮದುವೆಯ ಬಸ್ಸನ್ನು ಹತ್ತಿ ಪ್ರಯಾಣ ಮಾಡಲು ಶುರು ಮಾಡುತ್ತಾರೆ. ಬಸ್ಸು ಆ ಊರಿಂದ ಹೊರಡುತ್ತದೆ. ಮದುವೆ ಮನೆಗೆ ತಲುಪಬೇಕಾದರೆ 2 ದಿನಗಳ ಕಾಲ ಬೇಕಾಗುತ್ತದೆ. ಬಸ್ಸು ನಿಶಬ್ದವಾಗಿ ಊರನ್ನು ಬಿಟ್ಟು ನದಿಯ ಹತ್ತಿರ ಬರುತ್ತದೆ. ಆವಾಗ ಡ್ರೈವರ್ ಹೇಳುತ್ತಾನೆ, ಮುಂದೆ ನಾವು ಕಾಡಿನೊಳಗಡೆ ಹೋಗಬೇಕು, ಎಲ್ಲರೂ ನಿಶಬ್ದವಾಗಿರಿ, ಯಾರೂ ಗಲಾಟೆ ಮಾಡಬೇಡಿ. ಹಾಗಂದರು ಬಸ್ಸಿನಲ್ಲಿರೋ ಜನರೆಲ್ಲರೂ ಮದುವೆ ಸಮಾರಂಭದಿಂದ ಬಸ್ಸಿನೊಳಗಡೆ ಡ್ಯಾನ್ಸ್ ಮಾಡಿಕೊಂಡು ಸಂತೋಷದಿಂದಿರುತ್ತಾರೆ ಎಲ್ಲರೂ. ರಾತ್ರಿ ಆಯಿತು. ಕಾಡಿನೊಳಗಡೆ ಬಸ್ ಹೋಗುತ್ತಿದೆ. ತುಂಬ ನಿಶಬ್ದವಾಗಿದೆ ಕಾಡು. ಮಳೆ ಬರುವ ಸಂಭವ ತುಂಬ ಇದೆ. ಇದ್ದಕ್ಕಿದ್ದ ಹಾಗೆ ಅತಿ ಜೋರಾಗಿ ಮಳೆ ಬರಲು ಶುರುವಾಗುತ್ತದೆ. ಎಷ್ಟು ಜೋರಾಗಿ ಎಂದರೆ ಬಸ್ಸನ್ನು ಮುಂದೆ ಹೋಗಲು ಬಿಡುವುದೇ ಇಲ್ಲ. ಅಷ್ಟು ಜೋರಾಗಿ ಮಿಂಚು, ಗುಡುಗು, ಮಳೆ ಬರುತ್ತದೆ. ತುಂಬ ಮಳೆ ಬಂದು ರೋಡು ಹಾಳಾಗಿರೋದ್ರಿಂದ ಬಸ್ಸು ಮುಂದೆ ಹೋಗಲು ಆಗುವುದಿಲ್ಲ. ಬಸ್ಸು ಮುಳುಗುವ ಸಂಭವ ಬರುತ್ತದೆ. ಆಗ ಬಸ್ಸಿನೊಳಗಿರುವ ಜನರೆಲ್ಲರೂ ಕಾಪಾಡಿ 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 ಎಂದಾಗ ಬಸ್ಸಿನಲ್ಲಿರೋ ಡ್ರೈವರು ಭಯಪಟ್ಟು ಬಸ್ಸನ್ನು ಹಿಂದೆ ತೆಗೆದು ಅಲ್ಲೇ ನಿಲ್ಲಿಸುತ್ತಾನೆ. ಬಸ್ಸಿನೊಳಗಡೆ ಇರುವವನು ಒಬ್ಬ ಹೇಳುತ್ತಾನೆ, ಸ್ವಾಮೀಜಿ, ಏನು ನಡೀತಿದೆ, ಏನಾಗುತ್ತಿದೆ ಎಂದು ನಮಗೆ ಗೊತ್ತಾಗುತ್ತಿಲ್ಲ. ನೀವು ದೊಡ್ಡ ಪಂಡಿತರಲ್ಲ, ಹೇಳಿ ಏನಾಗುತ್ತಿದೆ ಎಂದು. ಆಗ ಸ್ವಾಮೀಜಿ ಹೇಳುತ್ತಾರೆ, ನಾವು ಪ್ರಯಾಣ ಮಾಡುತ್ತಿರುವ ಬಸ್ಸಿನಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಇದ್ದಾನೆ. ಅವನಿಂದ ಇದೆಲ್ಲ ನಡೆಯುತ್ತಿದೆ. ಅವನು ಯಾರು ಎಂಬುದು ನಮಗೆ ತಿಳಿಯಬೇಕೆಂದರೆ ಅಲ್ಲಿ ನೋಡುವ ದೂರದಲ್ಲಿರುವ ಆಲದ ಮರವನ್ನು ಮುಟ್ಟಿ ಬರಬೇಕು. ಮುಟ್ಟಿ ಬರಬೇಕಾದರೆ ಅವನು ಅಲ್ಲೇ ಭಸ್ಮವಾಗಿ ಹೋಗುತ್ತಾನೆ. ಇದು ಸತ್ಯ. ಮೊದಲಿಗೆ ನನ್ನಿಂದಲೇ ಪ್ರಾರಂಭವಾಗಲಿ. ನಾನೀಗ ಆ ಆಲದ ಮರ ಹತ್ರ ಹೋಗುತ್ತೇನೆ. ಆಮೇಲೆ ಎಲ್ಲರೂ ಹೋಗಿ ಬನ್ನಿ, ಗೊತ್ತಾಗುತ್ತದೆ ಯಾರು ಎಂದು. ಸ್ವಾಮೀಜಿ ಬಸ್ಸಿನಿಂದ ಇಳಿದು, ಅಯ್ಯೋ ಭಗವಂತ, ನಾನು ಆ ಕೆಟ್ಟ ಮನುಷ್ಯ ಆಗಬಾರದು ಎಂದು ಸ್ವಾಮೀಜಿ ಬೇಗನೆ ಹೋಗಿ ಆ ಆಲದ ಮರವನ್ನು ಮುಟ್ಟಿ ಬರುತ್ತಾನೆ. ಇದೇ ರೀತಿಯ ಎಲ್ಲರೂ ಅಂದುಕೊಂಡು ಹೋಗುತ್ತಾರೆ, ಅಯ್ಯೋ ಆ ಕೆಟ್ಟ ಮನುಷ್ಯ ನಾನು ಆಗಬಾರದು, ನಾನು ಹೋಗಿ ಆಲದ ಮರವನ್ನು ಮುಟ್ಟಿ ಬೇಗ ಬರಬೇಕು. ಅಯ್ಯೋ ಕಾಪಾಡಪ್ಪ ದೇವರೇ, ನನ್ನನ್ನು ಏನು ಮಾಡಬೇಡ, ನನ್ನನ್ನು ಏನು ಮಾಡಬೇಡ ಎಂದು ಭಗವಂತನ ಬೇಡಿಕೊಂಡು ಪ್ರತಿಯೊಬ್ಬರು ಹೋಗೋದು, ಆಲದ ಮರವನ್ನು ಮುಟ್ಟದು, ಬಂದು ಬಸ್ಸಿನೊಳಗಡೆ ಕೂತಾದ ಮೇಲೆ ನಾನು ಬಚಾವಾದೆ, ನಾನು ಒಳ್ಳೆ ಮನುಷ್ಯ, ನಾನು ಅದೃಷ್ಟವಂತ ಎಂದುಕೊಂಡು ಎಲ್ಲರೂ ಅಂದುಕೊಳ್ಳುತ್ತಾರೆ. ಬಸ್ಸಿನಲ್ಲಿ ಕುಳಿತಿರುವ ಎಲ್ಲರ ಸರದಿ ಮುಗಿದಿರುತ್ತದೆ. ಆದರೆ ಒಂದು ಅನಾಥ ಹುಡುಗಿ ಮಾತ್ರ ಉಳಿದಿರುತ್ತದೆ. ಎಲ್ಲರ ಕಣ್ಣು ಆ ಅನಾಥ ಹುಡುಗಿಯ ಮೇಲೆ ಬಿದ್ದಿರುತ್ತದೆ. ಗುರುಗಳೇ, ಈ ಅನಾಥ ಹುಡುಗಿನೂ ಹೊರಗಡೆ ಹೋಗಬೇಕು. ನಮಗೆ ಆವಾಗಲೇ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಎಂದು ಗೊತ್ತಾಗುತ್ತದೆ ಎಂದಾಗ ಆ ಹುಡುಗಿಯು ಹೊರಗಡೆ ಹೋಗುತ್ತದೆ. ಓ ಗಣೇಶ, ನಾನು ಕೆಟ್ಟವಳ, ನನಗ್ಯಾಕೆ ಈ ಪರೀಕ್ಷೆ? ನಾನು ಒಬ್ಬ ಅನಾಥ ಹುಡುಗಿ, ನನಗೆ ಯಾರೂ ಇಲ್ಲ ಎಂದುಕೊಂಡು ಆ ಹುಡುಗಿಯು ಆಲದ ಮರದ ಕಡೆ ಹೋಗಿ ಮತ್ತೆ ಬರುವಾಗ ಒಂದು ಪವಾಡನೆ ನಡೆಯುತ್ತದೆ. ಇದ್ದಕ್ಕಿದ್ದ ಹಾಗೆ ಸಿಡಿಲು ಬಂದು ಬಸ್ಸಿಗೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಆದ್ದರಿಂದ ಆ ಹುಡುಗಿ ಅಲ್ಲೇ ನಿಂತುಕೊಂಡು ನೋಡುತ್ತಾಳೆ. ಅಯ್ಯೋ ಏನಾಯಿತು ಅನ್ನೋ ಒಳಗಡೆ ಬೆಂಕಿಯಲ್ಲಿ ಆ ಬಸ್ಸು ಬೆಂದು ಹೋಗುತ್ತದೆ. ಆವಾಗ ಗೊತ್ತಾಗುತ್ತದೆ, ಅವರೆಲ್ಲ ಅದೃಷ್ಟವಂತರಲ್ಲ, ನಾನು ಮಾತ್ರ ಅದೃಷ್ಟವಂತೆ ಎಂದುಕೊಳ್ಳುತ್ತಾಳೆ ಆ ಹುಡುಗಿ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಯಾರೂ ಅನಾಥರಲ್ಲ, ಯಾರೂ ಒಳ್ಳೆಯವರಲ್ಲ, ಅದೇ ರೀತಿ ಯಾರೂ ಕೆಟ್ಟವರಲ್ಲ.
ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ನಡೆದುಕೊಳ್ಳುತ್ತಾರೆ. ಪ್ರೀತಿಯ ಸ್ನೇಹಿತರೆ, ನಾನು ಹೇಳುವುದಿಷ್ಟೇ, ಮದುವೆ ಎನ್ನುವುದು ಒಂದು ನೆಪ, ಬಸ್ಸಲ್ಲಿ ಜರ್ನಿ ಮಾಡುತ್ತಿರುವುದು ಒಂದು ನೆಪ. ಆ ಅನಾಥ ಹುಡುಗಿಯಿಂದ ಅವರೆಲ್ಲ ಬದುಕಿದ್ದರು. ಆ ಅನಾಥ ಹುಡುಗಿ ಆ ಬಸ್ಸಿನಿಂದ ಕೆಳಗಡೆ ಇಳಿದು ಹೋದ ತಕ್ಷಣವೇ ಅವರೆಲ್ಲ ಸುಟ್ಟಿ ಹೋದರು. ಇವಾಗ ನೀವೇ ಹೇಳಿ, ಅದೃಷ್ಟವಂತವರು ಯಾರು ಎಂದು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋ ಜೊತೆ ಸಿಗುತ್ತೇನೆ.